ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಯಾಬಿನೆಟ್ ವಿಚಾರವಾಗಿ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ವಿಚಾರಕ್ಕೆ ಕೆಲವೊಂದಿಷ್ಟು ಫಾರ್ಮುಲಾವನ್ನ ರಾಹುಲ್ ಗಾಂಧಿ ಅವರು ರೆಡಿ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಬೆಳಗ್ಗೆಯಿಂದ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಆ ವಿಚಾರವನ್ನು ನಿಮಗೆ ಕೊಡುವಂಥ ಕೆಲಸವನ್ನ ಮಾಡಿದೆ. ಈ ನಡುವೆ ಅದಕ್ಕೂ ಮುನ್ನ ಒಂದು ಡಬಲ್ ಮರ್ಡರ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿಯಲ್ಲಿ ಜಮೀನ್ ವಿಚಾರಕ್ಕೆ ಒಂದು ಡಬಲ್ ಮರ್ಡರ್ ಆಗಿದೆ. ಅದು ಒಂದೇ ಕುಟುಂಬದ ನಡುವೆ ಆಗಿರ್ತಕ್ಕಂಥ ಡಬಲ್ ಮರ್ಡರ್ ಇದು. ಆ ಡಬಲ್ ಮರ್ಡರ್ ಏನು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಒಂದು ಡಬಲ್ ಮರ್ಡರ್ ಇದು. ಬೆಳಗಾವಿಯಲ್ಲಿ ಜಮೀನು ವಿಚಾರಕ್ಕೆ ಒಂದೇ ಕುಟುಂಬದವರ ಮಧ್ಯೆ ಈ ಒಂದು ಗಲಾಟೆ ಆಗಿತ್ತು. ಗಲಾಟೆ ವಿಕೋಪಕ್ಕೆ ಹೋಗಿ ಡಬಲ್ ಮರ್ಡರ್ಗೂ ಆಗಿದೆ. ಬೆಳಗಾವಿಯ ಯರಗಟ್ಟಿ ತಾಲೂಕಿನ ನುಗ್ಗ್ಯಾನಹಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ಲಗಮಪ್ಪ ರಾಮಣ್ಣನವರ್ ಮತ್ತೆ ಬಸಪ್ಪ ರಾಮಣ್ಣನವರ್ ಕೊಲೆಯಾದವರು ಇಬ್ರು ಕೂಡ 9 ಜನ ದುಷ್ಕರ್ಮಿಗಳ ತಂಡ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡಿತ್ತು ಮನೆ ಮೇಲೆ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು, ಬಾಲಕ ಬಾಲಕಿ ರುದ್ರು ಎಲ್ಲರೂ ಇದ್ರು. ಆದರೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಸೊ ಅಟ್ಯಾಕ್ ಮಾಡಿದ ಯಾರೋ ಕಳ್ಳರು ಕಾಕರು ಅಥವಾ ಬೇರೆಯವರಲ್ಲ. ಈ ಒಂದು ಯಲ್ಲಪ್ಪ ಅನ್ನೋರು, ಅಂದರೆ ಈ ಮನೆಯ ಹಿರಿಮಗ ಯಲ್ಲಪ್ಪ ಅನ್ನೋರಿಗೆ ಮದುವೆ ಆಗಿತ್ತು 15 ವರ್ಷಗಳ ಹಿಂದೆ ಅತ್ತೆ ಮಗಳ ಜೊತೆ. ಅತ್ತೆ ಮಗಳ ಬಟ್ ಮದುವೆ ಆದಮೇಲೆ ಅತ್ತೆ ಮಗಳೇನು ಮದುವೆ ಆಗಿದ್ರು, ಆ ಮಹಿಳೆ ಮನೇನ ಬಿಟ್ಟು ತವ್ರ ಮನೆಗೆ ಹೋಗಿರ್ತಾರೆ. ಆ ತವ್ರ ಮನೆ ಬಿಟ್ಟ ನಂತರ ಈಗ ಮಗ ದೊಡ್ಡವನಾಗಿದ್ದಾನೆ. ಸೊ ಆ ಮಗನಿಗೆ ಜಮೀನು ಕೊಡಿ ಅನ್ನೋದು ಅವರ ಖ್ಯಾತೆ. ಸೊ ಇವರೆಲ್ಲ ಕೂತು ಮಾತಾಡಿ ಜಮೀನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. 1 ಎಕರೆ ಜಮೀನನ್ನು ಕೊಟ್ಟಿರ್ತಾರೆ. ಅಂದರೆ ಯಲ್ಲಪ್ಪನ ಮಗನಿಗೆ 1 ಎಕರೆ ಜಮೀನನ್ನು ಕೊಟ್ಟಿರ್ತಾರೆ. ಈ ಜಮೀನು ವಿಚಾರವಾಗಿ ಜಮೀನನ್ನ ಚೆಕ್ಬಂದಿ ಮಾಡಿಸ್ಬೇಕು ಬನ್ನಿ ಅಂತ ಕೇಳಿದಾಗ ಈ ಯಲ್ಲಪ್ಪ ಮತ್ತು ಅವರ ಬ್ರದರ್ಸ್ ಏನಿರ್ತಾರೆ ಅವರು ಹೋಗಿರೋದಿಲ್ಲ. ಸೊ ಹೀಗಾಗಿ ಇದನ್ನೇ ನೆಪವಾಗಿಟ್ಕೊಂಡು ರಾತ್ರಿ ಅಟ್ಯಾಕ್ ಮಾಡಿ ಸೊ ಇಬ್ಬರ ಕೊಲೆಯಲ್ಲಿ ಇದು ಅಂತ್ಯ ಆಗಿದೆ ಈಗ. ಸೊ ಪೊಲೀಸ್ ಸ್ಟೇಷನ್ ಮೆಟ್ಲಾಗಿದೆ ಈಗಾಗಲೇ. ಜೊತೆಗೆ ಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರ ಇನ್ನು ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಹೀಗಾಗಿ ಒಂದು ರೀತಿ ಜಮೀನಿಗೆ 1 ಎಕರೆ ಜಮೀನಿಗಾಗಿ ಇಡೀ ಕುಟುಂಬದ ನಡುವೆ ಜಗಳ ಆಗಿ ಇಬ್ಬರ ಸಾವಿಗೆ ಕಾರಣ ಆಗಿದೆ. ಇಬ್ಬರ ಕೊಲೆಯಲ್ಲಿ ಈ ಒಂದು ಗಲಾಟೆ ಅಂತ್ಯ ಆಗಿದೆ. ರಾತ್ರಿ ಆಗಿರ್ತಕ್ಕಂಥ ಘಟನೆ ಇದು. 9 ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಮನೆ ಮೇಲೆ. ಬಾಲಕ ಇದ್ರು, ಬಾಲಕಿ ಇದ್ರು, ವೃದ್ಧ ಇದ್ರು, ಅಂದರೆ ಆಲ್ಮೋಸ್ಟ್ ಎಲ್ಲ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಆ ಮನೆಯಲ್ಲಿ ಇದ್ರು. ಸೊ ಇದು ಯಾವುದನ್ನು ಲೆಕ್ಕಿಸದೆ ಯಾಕೆ ಜಮೀನು ಚೆಕ್ಬಂದಿ ಮಾಡ್ಸೋಕ್ಕೆ ಬಂದಿಲ್ಲ, ನೀವು ಚೆಕ್ಬಂದಿ ಮಾಡೋ ಯಾಕೆ ಬಂದಿಲ್ಲ, ಕೋರ್ಟ್ಗೆ ಹೋಗ್ತೀರಾ ನೀವು ಅಂದ್ಬಿಟ್ಟು ಗಲಾಟೆ ಮಾಡಿ ಒಡೆದು ಅವರನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಬೆಚ್ಚಿ ಬೀಳಿಸುವ ಘಟನೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನಲ್ಲಿ ಆಗ್ತಾ ಇದೆ. ಸೊ ಇತ್ತೀಚೆಗೆ ಈ ರೀತಿಯ ಘಟನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದಾವೆ. ಒಂದು ಸಣ್ಣ 1 ಅಡಿ ಜಾಗದಿಂದ ಹಿಡಿದು 1 ಎಕರೆ ಜಮೀನವರೆಗೆ ಎಷ್ಟೇ ಆಗಿರ್ಬೋದು. ಸೊ ಇಲ್ಲಿ ಮಾನವೀಯ ಮೌಲ್ಯಗಳು, ಫ್ಯಾಮಿಲಿ ಇದೆಲ್ಲವೂ ಕೂಡ ಸತ್ತೋಗಿದೆ ಈಗ. ಸೊ ಜಮೀನು, ಹಣ ಈ ಎರಡೇ ವಿಚಾರಕ್ಕೆ ಅತಿ ಹೆಚ್ಚಿನ ಕೊಲೆಗಳಾಗಿರ್ತಕ್ಕಂಥ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಒಂದು ಡಬಲ್ ಮರ್ಡರ್ ಬೆಳಗಾವಿ ಜಿಲ್ಲೆಯಲ್ಲಾಗಿದೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಶೂಗರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಘಟನೆ ರಾತ್ರಿ ಆಗಿತ್ತು ಅಂತಿತ್ತು, ಒಂದೇ ಕುಟುಂಬದವರು ಬಹುಶಃ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಲ್ಲಪ್ಪ ಅವರ ಪತ್ನಿ ಮನೆ ಬಿಟ್ಟು ಹೋಗಿರ್ತಾರೆ 15 ವರ್ಷಗಳಿಂದ. ಅವ್ರಿಗೆ ಜಮೀನು ಕೊಡಬೇಕು ಅನ್ನೋ ತಕರಾರು. ಸೊ ಜಮೀನು ಕೊಡೋಕೆ ಒಪ್ಕೊಂಡಿದ್ರು ಅನ್ನೋ ಲೆಕ್ಕಾಚಾರ ಇದೆ. ಯಾಕೆ ಚೆಕ್ ಬಂದಿ ಮಾಡ್ಸಕ್ಕೆ ಹೋಗಿಲ್ಲ, ಏನಾಯ್ತು ಘಟನೆ, ವಿವರ ಕೊಡೋದಾದ್ರೆ ರಾಜೇಶ್?
ಎಸ್ ಸತೀಶ್ ಸರ್, ಏನಂತಂದ್ರೆ ಜಮೀನಿಗೆ ಏನು ಚೆಕ್ ಬಂದಿ ಮಾಡ್ಲಿಕ್ಕೆ ಬರ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ಏನು 15 ವರ್ಷದಿಂದನೇ ಏನು ಅನ್ನೋವ ಇರ್ತಾಳೆ, ಈಕೆ ಯಲ್ಲಪ್ಪನ ಜೊತೆ ಅಂದ್ರೆ ಮನೆಯಲ್ಲೇ ರಿಲೇಷನ್ ದಲ್ಲೇ ಮದುವೆ ಆಗಿರುತ್ತೆ. ಹೀಗಾಗಿ ಇವ್ರ ನಡುವೆ ಸಂಸಾರದಲ್ಲಿ ಸ್ವಲ್ಪ ಬಿರುಕು ಬಿಟ್ಟನಂತಂದ್ರೆ ಆಕಿ ತವ್ರ ಮನೆ, ಅದೇ ಊರಿನಲ್ಲಿ ಇರುವಂತ ತವ್ರ ಮನೆಗೆ ಹೋಗಿ ಕುಂತಿರ್ತಾಳೆ. ನಂತರ ಏನ ಅನ್ನೋಗೆ ಒಂದು ಗಂಡು ಮಗನ್ ಕೊಯಿರ್ತಾನ, ಆ ಮಗನ ಸಲುವಾಗಿ ಆಕಿ ಬಂದು ಆಸ್ತಿಯನ್ನ ಕೇಳ್ತಾಳೆ. ನನ್ನ ಮಗನಿಗೆ ಬರುವಂತ ಆಸ್ತಿಯನ್ನ ಕೊಟ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾರೆ. ಯಾಕಂದ್ರೆ ಇವ್ರಿಗೆ ಸುಮಾರು 9 ಎಕರೆ ಜಮೀನು ಇರುತ್ತೆ. ಅದರಲ್ಲಿ ಏನ್ ಮಾಡ್ತಾರೆ ಇವ್ರ ಅಜ್ಜ ಫಕೀರಪ್ಪ ಏನ್ ಮಾಡ್ತಾನೆ, ಆ ಬಾಲಕನ ಅಜ್ಜ 1 ಎಕರೆ ನೀವು ಉಣ್ಕೊಂಡು ಹೋಗ್ರಿ, ಅದನ್ನ ನಾವು ಮುಂದೆ ಚೆಕ್ ಬಂದಿ ಮಾಡಿಸಿ ಕಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅಲ್ಲದೆ ಏನಂತಂದ್ರೆ ಏನು ಲಗಮಪ್ಪ ಏನ್ ಸತ್ತಿರ್ತಾನೆ, ಈ ಲಗಮಪ್ಪನ ಹೆಂಡತಿ ಕೂಡ ಏನು ಸುಸೈಡ್ ಮಾಡ್ಕೊಂಡು ಸತ್ತಿರ್ತಾಳೆ. ಹೀಗಾಗಿ ಆ ವಿಷಯ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೂಡ ಏನು ಕೋರ್ಟಲ್ಲಿ ವಿಚಾರಣೆ ಕೂಡ ನಡೀತಿರ್ತಕ್ಕಂಥ. ಹಾಗಾಗಿ ಈ ವಿಚಾರಣೆ ಹೋಗಂತ ಸಂದರ್ಭದಲ್ಲಿ ನೀವು ಯಾಕೆ ನಾವು ಕರೆದಂತ ಸಂದರ್ಭದಲ್ಲಿ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಅನ್ನಗಳನ್ನ ಏನು ಕುಟುಂಬಸ್ಥರು ಏನು 9 ಜನ ಕೂಡ ಬಂದು ರಾತ್ರಿ ವೇಳೆ ಅಂದ್ರೆ 12:30 ಸುಮಾರು ಬಂದು ಬಡಿಗೆ ಕೋಲು ಆಮೇಲೆ ರಾಡ್ಗಳನ್ನ ಬಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಲ್ಲೆಯಲ್ಲಿ ಏನು ಏನು ಇಬ್ರು ಮೃತರಾಗಿರೋ ಈ ತಂದೆ ಆದಂತ ಫಕೀರಪ್ಪನಿಗೂ ಕೂಡ ಏನು ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದು. ಏನು ಈ ಯಲ್ಲಪ್ಪ ಇದ್ದಾನೆ, ಯಲ್ಲಪ್ಪ ಈತ ಏನು ಗೋವಾದಲ್ಲಿ ಟ್ರಕ್ ಡ್ರೈವರ್ ಆಗಿರ್ತಾನೆ. ಯಾಕಂದ್ರೆ ಆತನ ಹೆಂಡತಿಗೆ ಆ ವೇಳೆಯಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಯಲ್ಲಪ್ಪನ ಕೊಲೆ ಮಾಡ್ಲಿಕ್ಕೆ ಅಂತ ಬಂದ್ರು, ಆದ್ರೆ ಆ ಸಂದರ್ಭದಲ್ಲಿ ಆತ ಮನೆಯಲ್ಲಿ ಇರಲ್ಲ. ಹೀಗಾಗಿ ಈ ಸಂದರ್ಭ ತಮ್ಮನಾದಂತ ಲಗಮಪ್ಪ ಮತ್ತು ಬಸಪ್ಪ ಇಬ್ರು ಸಿಕ್ಕಿರ್ತಾರೆ. ಹೀಗಾಗಿ ಅವ್ರನ್ನ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಾರೆ. ನಂತರ ಏನು ಲಗಮಪ್ಪನ ಮಗಳು ಏನು ಚಿಕ್ಕ ಬಾಲಕಿದ್ದಾಳೆ, ಇವಳು ಏನು ಆಂಬ್ಯುಲೆನ್ಸ್ ಕರೆ ಮಾಡಿ ನಂತರ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಇಬ್ರು ಸಾವನ್ನಪ್ಪಿರ್ತಾರೆ ಸತೀಶ್ ಸರ್. ಎಸ್, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.